ಫಾರ್ ಎಕ್ಸಾಂಪಲ್ ಪರ್ಸನ್ ಏನಾದ್ರು 10 ಇಯರ್ಸ್ ಇತ್ತು ಅಂತಂದ್ರೆ ಮದರ್ ಏಜ್ 10 into 3 30 ಇಯರ್ಸ್ ಮದರ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 3 ಟೈಮ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ ಅದನ್ನ ಪರ್ಸನ್ ಹಾಕಬೇಕು ಇಲ್ಲಿ ಪರ್ಸನ್ಗೆ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು ಒಂದು 10 ಇಯರ್ಸ್ ಅಗೋ 10 ಇಯರ್ಸ್ ಅಗೋ ಅಗೋ ಅಂತಂದ್ರೆ ಮೈನಸ್ ಮಾಡೋದು ಅಂತ, ಇಲ್ಲಿಂದ 10 ಇಯರ್ಸ್ ಬಿಫೋರ್ ಅಂತ. ದ ಏಜ್ ಆಫ್ ಪರ್ಸನ್ಸ್ ಮದರ್, ಒಂದು ಪರ್ಸನ್ ಇದೆ ಸಬ್ಜೆಕ್ಟ್ ಅನ್ನ ಬರ್ಕೋಬೇಕು ನೀವು. ಪರ್ಸನ್ ಮತ್ತೆ ಈಸ್ ಮದರ್ ಇಬ್ಬರಿದ್ದಾರೆ. ಹಂಗಾದ್ರೆ ಲೆಟ್ ಇಲ್ಲಿ ಬರ್ಕೊಂಡ್ಬಿಡೋಣ. ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಪರ್ಸನ್, ಆ ಪರ್ಸನ್ ಇದನ್ನಲ್ಲ ಆ ಪರ್ಸನ್ ಒಂದು ಎಕ್ಸ್ ಇಯರ್ಸ್ ಅಂತ ಬರ್ಕೊಳ್ಳೋಣ. ಸಬ್ಜೆಕ್ಟ್ ಇಲ್ಲಿ ಪರ್ಸನ್ ಮತ್ತೆ ಹರ್ ಈಸ್ ಮದರ್ ಏಜ್ ಈಸ್ ಮದರ್ ಏಜ್ ದಿಸ್ ಈಸ್ ಈಕ್ವಲ್ ಟು ವೈ ಇಯರ್ಸ್. ಮದರ್ ಏಜ್ ಅನ್ನ ವೈ ಇಯರ್ಸ್ ಅಂತ ಕನ್ಸಿಡರ್ ಮಾಡೋಣ. ಪರ್ಸನ್ ಏಜ್ ಅನ್ನ ಎಕ್ಸ್ ಇಯರ್ಸ್ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಕ್ವಶನ್ ಸ್ಟಾರ್ಟಿಂಗ್ ಅಲ್ಲೇ ಕ್ವಶನ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ 10 ಇಯರ್ಸ್ ಅಗೋ ಅಂತೆ. 10 ಇಯರ್ಸ್ ಅಗೋ ಅಂತಂದ್ರೆ ಇಲ್ಲಿ ಬರೆಯೋಣ. 10 ಇಯರ್ಸ್ ಅಗೋ ಅಂತಂದ್ರೆ 10 ಇಯರ್ಸ್ ಹಿಂದೆ ಅಂತ. ಪ್ರೆಸೆಂಟ್ ಏಜ್ ಆಫ್ ಪರ್ಸನ್ ಎಷ್ಟೈತೆ? ಎಕ್ಸ್ ಇಯರ್ಸ್ ಐತೆ. ಪ್ರೆಸೆಂಟ್ ಏಜ್ ಆಫ್ ಮದರ್ ಏನೈತೆ? ವೈ ಇಯರ್ಸ್ ಅಂತ ಐತೆ. ಹಂಗಾದ್ರೆ ಪರ್ಸನ್ ಏನಾಗುತ್ತೆ ಅಂತಂದ್ರೆ ಎಕ್ಸ್ ಮೈನಸ್ 10 ಆಗುತ್ತೆ. ಮದರ್ದ್ ಏನಾಗುತ್ತೆ ಅಂತಂದ್ರೆ ವೈ ಮೈನಸ್ 10 ಅಂತ ಆಗುತ್ತೆ. ಇಬ್ರದ್ದು ಸೇಮ್ ಮೈನಸ್ ಮಾಡ್ತೀವಿ, ಈ ಪರ್ಸನ್ ಅಂದು ಮತ್ತೆ ಮದರ್ದು. ಸೊ 10 years ago the age of person's mother was 3 times the age of her son. ಅಂದ್ರೆ ಈ ಪರ್ಸನ್ ಇದೆಯಲ್ಲ, ಪರ್ಸನ್ ಏಜ್ ಐತಲ್ಲ, ಅದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮದರ್ ಏಜ್ ಬರ್ತಿತ್ತು. ಇದು ಮದರ್ ಏಜ್, ಇದು ಸನ್ ಏಜ್ ಅಥವಾ ಪರ್ಸನ್ ಅಂತ ಬರ್ಕೊಳ್ಳೋಣ. ಪರ್ಸನ್ ಏಜ್ 10 ಇಯರ್ಸ್ ಆಗೋ ಅಂತಂದ್ರೆ ಪರ್ಸನ್ ಏಜ್ ಪ್ರೆಸೆಂಟ್ ಏಜ್ ಅನ್ನ ನಾವು ಎಕ್ಸ್ ಅಂತ ತಗೊಂಡಿದೀವಿ, ಮದರ್ ಏಜ್ ಅನ್ನ ವೈ ಅಂತ ತಗೊಂಡಿದೀವಿ. 10 ಇಯರ್ಸ್ ಆಗೋ ಅಂತಂದ್ರೆ ಎಕ್ಸ್ ಮೈನಸ್ 10 ಮಾಡ್ತೀವಿ ಪರ್ಸನ್ ಅಂದು, ಅಂಡ್ ಮದರ್ದು ವೈ ಮೈನಸ್ 10 ಅಂತ ಬರ್ಕೊಂತೀವಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 3 ಟೈಮ್ಸ್ ದ ಏಜ್ ಆಫ್ ಅರ್ ಸನ್ ಅಂತಂದ್ರೆ ಈ 3 ಟೈಮ್ಸ್ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆ ಪರ್ಸನ್ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮದರ್ ಏಜ್ ಬರ್ತತಿ. ಫಾರ್ ಎಕ್ಸಾಂಪಲ್ ಪರ್ಸನ್ಗೆ ಏನಾದ್ರು 10 ಇಯರ್ಸ್ ಇತ್ತು ಅಂತಂದ್ರೆ ಮದರ್ ಏಜ್ 10 into 3 30 ಇಯರ್ಸ್ ಮದರ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ 3 ಟೈಮ್ಸ್ ಅಂತ ಮೆನ್ಷನ್ ಮಾಡಿದಾರಲ್ಲ ಅದನ್ನ ಪರ್ಸನ್ಗೆ ಹಾಕಬೇಕು ಇಲ್ಲಿ ಪರ್ಸನ್ಗೆ. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಇಷ್ಟು ಬರುತ್ತೆ. ಇದು ಒಂದು ಇಕ್ವೇಶನ್ ಬರ್ತದೆ ಇಲ್ಲಿ. ಇದನ್ನ ನಾವು ಇಕ್ವೇಶನ್ ಅನ್ನ ಕನ್ಸಿಡರ್ ಮಾಡ್ಕೋಬೇಕು. 3 into x ಅಂತಂದ್ರೆ ಏನಾಗುತ್ತೆ? 3x ಮೈನಸ್ 3 into 10 ಅಂತಂದ್ರೆ 30. ದಿಸ್ ಈಸ್ ಈಕ್ವಲ್ ಟು y ಮೈನಸ್ 10 ಅಂತ ಬರ್ಕೊಳ್ತೀನಿ. ದೆನ್ ಇದನ್ನ ಒಂದು ಇಕ್ವೇಶನ್ ತಗೊಂಡ್ಬರೋಣ. 3x ಮೈನಸ್ y ದಿಸ್ ಈಸ್ ಈಕ್ವಲ್ ಟು ಈ ಮೈನಸ್ 30 ಅನ್ನೋದು ಆ ಕಡೆ ಹೋಗುತ್ತೆ. ಸೊ ಇಲ್ಲಿ ಪ್ಲಸ್ 30 ಅಂತ ಬರ್ತತಿ. 30 ಮೈನಸ್ 10 ಅಂತ ಬರ್ಕೊಳ್ಳೋಣ. ಇದು 3x ಮೈನಸ್ y ದಿಸ್ ಈಸ್ ಈಕ್ವಲ್ ಟು ಇದನ್ನ ಸಬ್ಟ್ರಾಕ್ಷನ್ ಮಾಡಿದಾಗ ನಮ್ಗೆ ಏನಾಗುತ್ತೆ? 20 ಅಂತ ಬರುತ್ತೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಬಂದಿದೆ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. 10 ಇಯರ್ಸ್ ಹೆನ್ಸ್ ಅಂತೆ. 10 ಇಯರ್ಸ್ ಹೆನ್ಸ್ ಪ್ರೆಸೆಂಟ್ ಏಜ್ ಎಕ್ಸ್ ಇಯರ್ಸ್ ಐತೆ ಅಂಡ್ ಪ್ರೆಸೆಂಟ್ ಏಜ್ ಆಫ್ ಮದರ್ ಇದು ವೈ ಇಯರ್ಸ್ ಅಂತ ಐತೆ. 10 ಇಯರ್ಸ್ ಹೆನ್ಸ್ ಅಂತಂದ್ರೆ 10 ಇಯರ್ಸ್ ಹೆನ್ಸ್ ಅಂತಂದ್ರೆ ಇಲ್ಲಿಂದ 10 ಇಯರ್ಸ್ ಆದ್ಮೇಲೆ 10 ಇಯರ್ಸ್ ಹೆನ್ಸ್ ಅಂತಂದ್ರೆ ಸೊ ಪರ್ಸನ್ಗೆ ಏನಾಗುತ್ತೆ? ಪರ್ಸನ್ ಮದರ್ ಅಂತ ಬರ್ಕೊಳ್ತೀನಿ. ಇಲ್ಲಿ ಕೂಡ ಪರ್ಸನ್ ಏನಾಗುತ್ತೆ ಅಂತಂದ್ರೆ ಎಕ್ಸ್ ಪ್ಲಸ್ 10 ಅಂಡ್ ಮದರ್ ಏಜ್ ಏನಾಗುತ್ತೆ ಅಂತಂದ್ರೆ ವೈ ಪ್ಲಸ್ 10. ಇದು ಸೇಮ್ ಬರ್ಕೋಬೇಕು. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ದ ಮದರ್ಸ್ ಏಜ್ ವಿಲ್ ಬಿ 2 ಟೈಮ್ಸ್ ದ ಏಜ್ ಆಫ್ ಅರ್ ಸನ್ ಅಂತ ಕೊಟ್ಟಿದ್ದಾರೆ. ಈಗ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರ್ತದಂತೆ. ಪರ್ಸನ್ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮದರ್ ಏಜ್ ಬರುತ್ತಂತೆ. ಇಲ್ಲೊಂದು ಇಕ್ವೇಶನ್ ಬರ್ತತಿ. 2 into x ಮಲ್ಟಿಪ್ಲೈ ಮಾಡಿದ್ರೆ 2x ಪ್ಲಸ್ 10 into 2 ಅಂತಂದ್ರೆ 20. ದಿಸ್ ಈಸ್ ಈಕ್ವಲ್ ಟು y ಪ್ಲಸ್ 10 ಅಂತ ಬರ್ಕೊಳ್ತೀನಿ. ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ತಗೊಂಡ್ಬರೋಣ. ಇನ್ನೊಂದು ಇಕ್ವೇಶನ್ ಲೀನಿಯರ್ ಇಕ್ವೇಶನ್ ತಗೊಂಡ್ಬರೋಣ. ಇದನ್ನ y ಅನ್ನ ಈ ಕಡೆ ತಗೊಂಡ್ಬಂದಾಗ ಏನಾಗುತ್ತೆ? 2x ಮೈನಸ್ y ದಿಸ್ ಈಸ್ ಈಕ್ವಲ್ ಟು 10 ಇಲ್ಲೇ ಇರಲಿ. ಈ ಪ್ಲಸ್ 2 ನ ಆ ಕಡೆಗೆ ಶಿಫ್ಟ್ ಮಾಡಿದೆ ಅಂತಂದ್ರೆ ಮೈನಸ್ 20 ಅಂತ ಬರ್ತತಿ. ದೆನ್ 2x ಮೈನಸ್ y ಇಸ್ ಈಕ್ವಲ್ ಟು ಮೈನಸ್ 10 ಅಂತ ಬರುತ್ತೆ. ಇಕ್ವೇಶನ್ ನಂಬರ್ 2.
ಈಕ್ವೇಶನ್ ನಂಬರ್ 1 ಐತೆ, ಈಕ್ವೇಶನ್ ನಂಬರ್ 2 ಐತೆ. ಇದನ್ನ ನಾವು ಬೈ ಎಲಿಮಿನೇಷನ್ ಮೆಥಡ್ ಅಲ್ಲಿ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದಾಗ, ಬಟ್ ಈ ಸಲ ಸಿಲೆಬಸ್ ಇರೋದು ಎಲಿಮಿನೇಷನ್ ಮೆಥಡ್ ಮಾತ್ರ. ಹಾಗಾಗಿ ಎಲಿಮಿನೇಷನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡಿದಾಗ ಇದು ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಇದನ್ನ ಬರ್ಕೊಳ್ತೀನಿ ನೋಡ್ರಿ. ಎಕ್ಸ್ 3x ಮೈನಸ್ ವೈ ಈಸ್ ಈಕ್ವಲ್ ಟು 20 ಅಂತ ಒಂದೈತೆ. ಇನ್ನೊಂದು ಇದ್ರ ಕೆಳಗಡೆ ಬರ್ಕೊಳ್ತೀನಿ 2x ಮೈನಸ್ ವೈ ದಿಸ್ ಈಸ್ ಈಕ್ವಲ್ ಟು -10 ಅಂತ ಐತೆ. ಇದನ್ನ ನಾನು ಆಡ್ ಮಾಡ್ತೀನಿ, ಸಾರಿ ಇದನ್ನ ಸಬ್ಟ್ರಾಕ್ಷನ್ ಮಾಡ್ತೀನಿ. ಸಬ್ಟ್ರಾಕ್ಷನ್ ಮಾಡಿದಾಗ ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಇದು -y ಪ್ಲಸ್ y ಕ್ಯಾನ್ಸಲ್ ಆಗುತ್ತೆ. ದೆನ್ 3 ನಲ್ಲಿ 2 ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ x ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ದಿಸ್ ಇಸ್ ಈಕ್ವಲ್ ಟು +20 ಗೆ +10 ಆಡ್ ಮಾಡಿದ್ರೆ +30 ಅಂತ ಬರುತ್ತೆ. ದೆನ್ x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 30. ಸೊ x ಅಂತಂದ್ರೆ ಯಾವುದು, ಪರ್ಸನ್ ಏಜ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, 30 ಇಯರ್ಸ್ ಅಂತೆ. 30 ಇಯರ್ಸ್ ಆಫ್ ದಿಸ್ ಪರ್ಸನ್ ಏಜ್ ವಿಲ್ ಬಿ 30 ಇಯರ್ಸ್. ಈಗ y ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋಣ. ಈ x ವ್ಯಾಲ್ಯೂವನ್ನ ಏನಾದ್ರು ಯಾವ್ದಾದ್ರು ಒಂದು ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈಗ ಇಕ್ವೇಶನ್ ನಂಬರ್ 1 ಬಿಕಮ್ಸ್ ದಟ್ ಈಸ್ 3 ಪ್ಲೇಸ್ ನಲ್ಲಿ 3 ಬರೀತೀನಿ ಅಂಡ್ x ಅಂತಂದ್ರೆ ಈಗ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 30 ಮೈನಸ್ y ಅಂತ, y ಪ್ಲೇಸ್ ನ y ಹಂಗೆ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು ಎಷ್ಟೈತೆ 20 ಅಂತ ಐತೆ. ಇಲ್ಲಿ ಐತಲ್ಲ ಇಕ್ವೇಶನ್ ನಂಬರ್ 1, 3 ಪ್ಲೇಸ್ ನಲ್ಲಿ 3 ಬರೆದಿದ್ದೀನಿ, x ಅಂದ್ರೆ ಫೈಂಡ್ ಔಟ್ ಮಾಡಿದೀವಿ. ಈಗ ದಿಸ್ 3 3s are 9, 90 ಅಂತ ಬರುತ್ತೆ. 90 ಮೈನಸ್ y ಈಸ್ ಈಕ್ವಲ್ ಟು 20. ಈ ಒಂದು 90 ಇಲ್ಲೇ ಇರಲಿ. ದಿಸ್ ಮೈನಸ್ y ಅನ್ನ ಈ ಕಡೆ ಶಿಫ್ಟ್ ಮಾಡಿ, ಈ 20 ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ದೇರ್ಫೋರ್ y ಈಸ್ ಈಕ್ವಲ್ ಟು 90 ಮೈನಸ್ ದಟ್ 20 ಅಂತಂದ್ರೆ 70 ಬರ್ತತಿ. ದೇರ್ಫೋರ್ ಮದರ್ ಏಜ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 70 ಇಯರ್ಸ್. ಮದರ್ ಏಜ್ ಎಷ್ಟಾಗುತ್ತೆ ಅಂತಂದ್ರೆ, ಮದರ್ ಏಜ್ 70 ಇಯರ್ಸ್ ಅಂತ ಆಗುತ್ತೆ. ಇಲ್ಲಿ ಪರ್ಸನ್ ಏಜ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 30 ಇಯರ್ಸ್. ಮದರ್ ಏಜ್ ವಿಲ್ ಬಿ 70 ಇಯರ್ಸ್. ಈ ತರ ಎಕ್ಸ್ ಮತ್ತೆ ವೈ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಬಟ್ ನಮ್ಮ ವೆರಿಫಿಕೇಶನ್ಗೆ ಇಲ್ಲಿ ವೆರಿಫಿಕೇಶನ್ ಮಾಡೋಣ, ಜಸ್ಟ್ ಈಗ ಆಲ್ರೆಡಿ ಫೈಂಡ್ ಔಟ್ ಮಾಡ್ಬಿಟ್ಟಿದ್ವಿ. ಪರ್ಸನ್ ಏಜ್ ಎಷ್ಟು ಬಂದಿದೆ ಅಂದ್ರೆ 30 ಬಂದಿದೆ. ಮದರ್ ಏಜ್ ಎಷ್ಟು ಬಂದಿದೆ ಅಂತಂದ್ರೆ 70 ಬಂದಿದೆ. ಅಕಾರ್ಡಿಂಗ್ ಟು ದಟ್ ಕ್ವಶನ್ 10 ಇಯರ್ಸ್ ಎಗೋ ಅಂತಂದ್ರೆ ಪರ್ಸನ್ ಏಜ್ ನ ಪ್ರೆಸೆಂಟ್ ಏಜ್ 30 ಐತೆ. 10 ಇಯರ್ಸ್ ಅಗೋ ಅಂತಂದ್ರೆ ಅವನ ಏಜ್ 20 ಆಗುತ್ತೆ. 10 ಇಯರ್ಸ್ ಲೆಸ್ ಮಾಡ್ತೀವಿ. ಅದೇ ತರ ಮದರ್ ಏಜ್ ಇಲ್ಲಿ 60, ಪ್ರೆಸೆಂಟ್ ಏಜ್ ಎಷ್ಟೈತಿ 60 ಐತೆ. 10 ಇಯರ್ಸ್ ಅಗೋ ಎಷ್ಟಾಗುತ್ತೆ ಅಂತಂದ್ರೆ 10 ಇಯರ್ಸ್ ಲೆಸ್ ಮಾಡಿದೆ ಅಂತಂದ್ರೆ 60 ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ, ಮದರ್ ವಾಸ್ 3 ಟೈಮ್ಸ್ ದ ಏಜ್ ಆಫ್ ಹರ್ ಸನ್. ಅಂದ್ರೆ ಈ ಸನ್ಗೆ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 23 ಮಲ್ಟಿಪ್ಲೈ ಮಾಡಿದ್ರೆ 60 ಬರುತ್ತೆ. ಒಂದು ಕಂಡೀಷನ್ ಸಕ್ಸಸ್ ಆಯ್ತು ಅಥವಾ ಸ್ಯಾಟಿಸ್ಫೈಡ್ ಆಯ್ತು. ಇನ್ನೊಂದು ಕಂಡೀಷನ್ ಅನ್ನ ನಾವು ನೋಡ್ಬೇಕು. ಇಲ್ಲಿ ನೋಡ್ರಿ 10 ಇಯರ್ಸ್ ಹೆನ್ಸ್ ಅಂತಂದ್ರೆ, ಈಗ ಪ್ರೆಸೆಂಟೇಜ್ ಬರೋಣ. ಮತ್ತೆ ಪ್ರೆಸೆಂಟೇಜ್ 30 ಇಯರ್ಸ್ ಐತೆ ಅಂಡ್ 70 ಇಯರ್ಸ್ ಐತೆ. ಪ್ರೆಸೆಂಟ್ ಏಜ್ ಆಫ್ ಪರ್ಸನ್ ಈಸ್ 30 ಇಯರ್ಸ್ ಅಂಡ್ ಅವರ್ ಮದರ್ ಈಸ್ 70 ಇಯರ್ಸ್. 10 ಇಯರ್ಸ್ ಹೆನ್ಸ್ ಅಂತಂದ್ರೆ ಇಲ್ಲಿಂದ 10 ಇಯರ್ಸ್ ಆದ್ಮೇಲೆ ಪರ್ಸನ್ ಏಜ್ ಏನಾಗುತ್ತೆ 40 ಆಗುತ್ತೆ ಅಂಡ್ ಮದರ್ ಏಜ್ ಎಷ್ಟಾಗುತ್ತೆ 80 ಆಗುತ್ತೆ. ಎಷ್ಟು ಟೈಮ್ಸ್ ಜಾಸ್ತಿ ಆಯ್ತು ಪರ್ಸನ್ಗೆ? 2 ಟೈಮ್ಸ್ ಜಾಸ್ತಿ ಆಯ್ತು. ನೋಡ್ರಿ ಇಲ್ಲಿ 42 80 ಅಂತ ಬಂತು. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ, ದ ಮದರ್ಸ್ ಏಜ್ ವಿಲ್ ಬಿ 2 ಟೈಮ್ಸ್ ದ ಏಜ್ ಆಫ್ ಹರ್ ಸನ್. ಕರೆಕ್ಟ್ ಆಗಿದೆ, ಇದು ಕೂಡ ಸ್ಯಾಟಿಸ್ಫೈಡ್ ಆಯ್ತು. ಹೆನ್ಸ್ ನಾವು ಫೈಂಡ್ ಔಟ್ ಮಾಡಿರ್ತಕ್ಕಂಥ ಏಜಸ್ ಕರೆಕ್ಟ್ ಆಗಿದಾವೆ, ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂ ಕರೆಕ್ಟ್ ಆಗಿದೆ ಅಂತಂದೇಳಿ ಈ ತರ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ವೆರಿ ಮಚ್.